ನಮಸ್ತೆ ಪ್ರಿಯ ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇದೆ. ತುಂಬ ಇಂಪಾರ್ಟೆಂಟ್ ಅಪ್ಡೇಟು ಸರ್ಕಾರ ಒಂದು ರಿಲೀಸ್ ಮಾಡಿದೆ, ಒಂದು ಘೋಷಣೆನ ಮಾಡಿದೆ. ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ರೇಷನ್ ಕಾರ್ಡ್ BPL ಕಾರ್ಡ್ ಅನ್ನೋದು ತುಂಬ ಮುಖ್ಯ. ನಾವು ಏನೇ ಒಂದು ಸೌಲಭ್ಯನ ತೊಗೊಬೇಕು, ಸರ್ಕಾರದ ಒಂದು ಸವಲತ್ತನ್ನು ತೆಗೆದುಕೊಬೇಕು, ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಬೇಕು ಅಂದರೂ ಕೂಡ BPL ಕಾರ್ಡ್ ಅನ್ನೋದು ಬೇಕು. ರೇಷನ್ ಕಾರ್ಡಲ್ಲಿ ಸ್ಪೆಷಲಿ ನಾವು ಬಡವರು ಅಂತಂದರೆ ನಮಗೆ BPL ಕಾರ್ಡ್ ಬೇಕೇ ಬೇಕು. ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಸರ್ಕಾರ ತುಂಬ ಸಲ ಹೇಳ್ತಾ ಇದೆ ನಿಮಗೆ. ಅದು ಏನಂತ ಅಂದರೆ, ಈಗ ರೇಷನ್ ಕಾರ್ಡ್ಗೆ ಸ್ವಲ್ಪ ಜನಕ್ಕೆ ಇರುತ್ತೆ, ನಮಗೆ ರೇಷನ್ ಅಕ್ಕಿ ಬೇಡ, ನಮಗೆ ಸೊಸೈಟಿ ಅನ್ನ ಬೇಡ, ಅದನ್ನ ಊಟ ಮಾಡೋದಕ್ಕಾಗಲ್ಲ, ನಮಗೆ ತೊಗೊಳೋದಕ್ಕಾಗಲ್ಲ ಅಂತೇಳಿ ತುಂಬ ಜನ ಅದನ್ನು ತೊಗೊತಾ ಇಲ್ಲ. ಸರ್ಕಾರ ಹೇಳ್ತಾ ಇದೆ. ಇನ್ನು ಸ್ವಲ್ಪ ದಿನಗಳಿಂದ, ಸ್ವಲ್ಪ ತಿಂಗಳಿಂದ ಹೇಳಿತ್ತು. ಇನ್ನು 6 ತಿಂಗಳಿಂದ ಯಾರು ಒಂದು ಸೊಸೈಟಿನಲ್ಲಿ ರೇಷನ್ ಅಕ್ಕಿನ ತೆಗೆದುಕೊಂಡಿಲ್ವೋ ಅವರ ಒಂದು ರೇಷನ್ ಕಾರ್ಡನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ, ರದ್ದು ಮಾಡ್ತೀವಿ ಅಂತ ಹೇಳಿತ್ತು. ಅದಾದ ನಂತರ ಇನ್ನು 2 ತಿಂಗಳಲ್ಲಿ ಯಾರು ವಹಿವಾಟನ್ನು ಮಾಡಿಲ್ವೋ, ರೇಷನ್ ತೆಗೆದುಕೊಂಡಿಲ್ವೋ ಅವರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳಿತ್ತು. ಆಗಲೂ ಕೂಡ ಜನ ತೆಗೆದುಕೊಳ್ಳಲಿಲ್ಲ. ಆಗಲೂ ಕೂಡ ನೆಗ್ಲೆಕ್ಟ್ ಮಾಡಿದ್ರು. ನಿಮಗೆ ರೇಷನ್ ಬೇಡ ಅಂದರೆ ಬೇರೆಯವ್ರಿಗೆ ಯಾರಾದರೂ ನೀವು ತೆಗೆದುಕೊಂಡು ಕೊಡ್ಬೋದು ವೀಕ್ಷಕರೇ. ತುಂಬ ಜನಕ್ಕೆ ಇದರ ಅವಶ್ಯಕತೆ ಇದೆ. ಇದು ಫಸ್ಟ್ ಪಾಯಿಂಟು ಸರ್ಕಾರ ನಿಮಗೆ ತಿಳಿಸಿದೆ. 2ನೇ ಪಾಯಿಂಟು, ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ವೀಕ್ಷಕರೇ. ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿ ಅಂತ ತುಂಬ ಸಲ ಹೇಳಿದ್ರು, ಅದನ್ನೂ ಕೂಡ ನೀವು ಮಾಡಿಸಿಲ್ಲ. ಇನ್ನು 3ನೇದಾಗಿ KYCನ ಮಾಡಿಸಿ. ನಿಮ್ಮ ರೇಷನ್ ಕಾರ್ಡನ್ನು KYCನ ಮಾಡಿಸಿ, ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಅಂತ ಹೇಳಿದರು. ಯಾರು ಕೂಡ KYCನ ಮಾಡಿಸ್ತಾನೆ ಇಲ್ಲ. ಇದರಿಂದ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇದೆ. ಎಷ್ಟೋ ಸವಲತ್ತನ್ನು, ಎಷ್ಟೋ ಸೌಕರ್ಯಗಳನ್ನು ಪಡ್ಕೊತಾ ಇದ್ದೀರಾ. ಇದನ್ನೆಲ್ಲದೂ ಕೂಡ ಕ್ಷಣ ಮಾತ್ರದಲ್ಲಿ ನೀವು ಕಳ್ಕೊಂಬಿಡ್ತೀರ ವೀಕ್ಷಕರೇ. ಸರ್ಕಾರಕ್ಕೆ ತುಂಬ ಯೂಸ್ ಆಗಿದೆ. ಇದೊಂದು ರೀಸನ್ ಅಂತ ಹೇಳ್ಬಿಟ್ಟು, ಒಂದು ರೀಸನ್, ಇದನ್ನ ಇವರು ಮಾಡಿಸಿಲ್ಲ, ಇದು ಅಪ್ಡೇಟ್ ಮಾಡಿಸಿಲ್ಲ, KYCನ ಮಾಡಿಸಿಲ್ಲ ಅಂತೇಳಿ ನಿಮ್ಮ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ರೆ ಸರ್ಕಾರದ ಖಾತೆಗೆ ಉಳಿತಾಯ ಆಗುತ್ತೆ. ಅವರಿಗೆ ಇನ್ನೂ ಕೂಡ ಅಕ್ಕಿ ಉಳ್ಕೊಳುತ್ತೆ. ಅದನ್ನು ಬೇರೆಯವ್ರಿಗೆ ಕೊಡ್ತಾರೋ, ಇಲ್ಲಾಂದ್ರೆ ಅವರೇ ಉಪಯೋಗಿಸ್ಕೊತಾರೋ, ಏನೋ ಒಂದು ಮಾಡ್ಕೊತಾರೆ. ನಮಗೆ ಬೇಕಾಗಿರೋದನ್ನ ನಾವು ಅಪ್ಡೇಟ್ ಮಾಡಿಸ್ಕೊತಾ ಇರಬೇಕು ವೀಕ್ಷಕರೇ. ನಾವು ತುಂಬ ಸಲ ಇದ್ರ ಬಗ್ಗೆ ನಾವು ಹೇಳ್ತಲೇ ಇರ್ತೀವಿ. ಅದೇ ರೀತಿ ಅಷ್ಟೇ, ಸರ್ಕಾರದಿಂದ ಏನು ಸೊಸೈಟಿನಲ್ಲಿ ಅಕ್ಕಿನ ಕೊಡ್ತಾ ಇದ್ದಾರೆ, ರೇಷನ್ನ ಕೊಡ್ತಾ ಇರ್ತಾರೋ, ಅದನ್ನು ನೀವು ಅವಶ್ಯಕತೆ ಇರಲಿ ಇಲ್ದೇ ಇರಲಿ ನೀವು ಹೋಗ್ಬಿಟ್ಟು ಸೊಸೈಟಿನಲ್ಲಿ ರೇಷನ್ನ ತರಬೇಕಾಗುತ್ತೆ. ಇಲ್ದಿದ್ರೆ ಅಲ್ಲಿಂದಲೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ವರ್ಷಾನುಗಟ್ಲೆ ನೀವೇನಾದರೂ ತೊಗೊಂಬರಲಿಲ್ಲ ಅಂದರೆ ಮೇ ಬಿ 2-3 ಮಂತ್ಸ್, ಇವಾಗ ವರ್ಷ ಅನ್ನೋದೇ ಇಲ್ಲ, ತಿಂಗಳ 2-3 ತಿಂಗಳು ನಾವು ತರ್ತಿಲ್ಲ, ನಮಗೆ ಟೈಮ್ ಸಿಗ್ತಿಲ್ಲ, ನಮಗೆ ಅದರ ಅಕ್ಕಿ ಇಷ್ಟ ಇಲ್ಲ ಅಂತ ನೀವೇನಾದರೂ ಬಿಟ್ಟರೆ, ಹಾಗಾದರೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮದಲ್ಲ, ನಿಮ್ಮದು BPL ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ ವೀಕ್ಷಕರೇ. ಇದು ಸರ್ಕಾರವೇ ಸ್ವತಃ ನಮಗೆ ತಿಳಿಸಿರೋದು. ಮುನಿಯಪ್ಪನವರು ಸಚಿವರಾದಂತಹ ಆರೋಗ್ಯ ಮತ್ತು ಒಂದು ಏನು ಆಹಾರ ಸರಬರಾಜು ಆಗಿದ್ದಾರಲ್ಲ ಮಂತ್ರಿಗಳು, ಮುನಿಯಪ್ಪನವರೇ ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ 3 ಯಾರು ಮಾಡಿಸ್ಕೊಂಡಿಲ್ವೋ ಅವ್ರನ್ನ ಕ್ಯಾನ್ಸಲ್, ಆ ಒಂದು BPL ಕಾರ್ಡ್ ಕ್ಯಾನ್ಸಲ್ ಮಾಡಿ ಅಂತೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ KYC, 2ನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಬೇಕು, ಮೊಬೈಲ್ಗೆ ಲಿಂಕ್ ಮಾಡಿಸ್ಕೊಬೇಕು. ರೇಷನ್ ಕಾರ್ಡ್ 2-3 ತಿಂಗಳು ನಿಲ್ಲಿಸಿದ್ದೀರಾ, ಖಂಡಿತವಾಗ್ಲೂ ಫಸ್ಟ್ ಈಗೋಗಿ ನೀವು ರೇಷನನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಹೇಳ್ಬೋದು ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ.